ಕರ್ತನಲ್ಲಿ ಪ್ರೀತಿಯ ನನ್ನ ಆತ್ಮೀಯರೇ, ಗೆಳೆಯರೇ, ದೇವಜನರೇ, ಈ ಒಂದು ಸಮಯದಲ್ಲಿ ಹೊಸ ವಿಡಿಯೋ ಮಾಡುವುದಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುವಳಾಗಿದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ತಪಸ್ಸು ಕಾಲದಲ್ಲಿ ಅಥವಾ ಪಾವನ ದಿನಗಳಲ್ಲಿ ನಾವು ಪಶ್ಚಾತ್ತಾಪದ, ಶುದ್ಧೀಕರಣದ ಮತ್ತು ಹೃದಯ ಪರಿವರ್ತನೆಯ ಕಾಲ ಅಥವಾ ತ್ಯಾಗದ ಸಮಯ. ನಾವು ಪಶ್ಚಾತ್ತಾಪ ಪಡುವಂಥ ಸಮಯ ಕಾಲ ಇದಾಗಿದೆ. ನಾವು ದೇವರೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿಕೊಳ್ಳುವಂಥ ಒಂದು ಸಮಯವಾಗಿದೆ. ಆದುದರಿಂದ ಈ ದಿನಕ್ಕಾಗಿ ನಾನು ಆರಿಸಿಕೊಂಡಿರಲಿಕ್ಕಿರುವಂಥ ದೇವರ ವಾಕ್ಯದ ಶೀರ್ಷಿಕೆ ಯೆಶಾಯನು ಬರೆದ ಗ್ರಂಥ 61ನೆಯ ಅಧ್ಯಾಯ ವಚನ 3ರಲ್ಲಿ ಬರೆಯಲ್ಪಟ್ಟಿದೆ. ಶೀರ್ಷಿಕೆಯ ಹೆಸರು ಬೂದಿಗೆ ಬದಲಾಗಿ ಶಿರೋಭೂಷಣ ಎಂದು. ಬೂದಿ ಜನರು ದುಃಖವನ್ನು ತೋರ್ಪಡಿಸಲು ಬೂದಿಯನ್ನು ತೆಗೆದುಕೊಂಡು ತಮ್ಮ ತಲೆಯ ಮೇಲೆ ಹಾಕಿಕೊಂಡು ತಮ್ಮ ಮೈಗಳಿಗೆ ತಿಕ್ಕಿಕೊಂಡು ಅಥವಾ ಆ ಬೂದಿಯಲ್ಲಿ ಅವರು ಕೂತುಕೊಳ್ತಾ ಇರುವುದನ್ನು ನಾವು ನೋಡುತ್ತೇವೆ. ಪ್ರಾಚೀನ ಕಾಲದಲ್ಲಿ ಅಥವಾ ಚಿಯೋನಿನಲ್ಲಿ ಶೋಕಿಸುವಂಥ ಜನರು ಎಂದು ಈ ವಾಕ್ಯದಲ್ಲಿ ನಮಗೆ ತಿಳಿಸ್ತಾ ಇದೆ. ಪ್ರಾಚೀನ ಕಾಲದಲ್ಲಿ ಚಿಯೋನಿನಲ್ಲಿ ಜನರು ತಮ್ಮ ಶೋಕವನ್ನು ತೋರ್ಪಡಿಸಿಕೊಳ್ಳುವುದಕ್ಕೋಸ್ಕರ ಅವರು ಬೂದಿಯನ್ನು ತಲೆ ಮೇಲೆ ಹಾಕಿಕೊಳ್ತಾ ಇದ್ದರು ಅಥವಾ ಮೈಗಳಿಗೆ ತಿಕ್ಕಿಕೊಳ್ತಾ ಇದ್ದರು ಅಥವಾ ಬೂದಿಯಲ್ಲಿ ಕೂತ್ಕೊಳ್ತಾ ಇದ್ದರು ಎನ್ನುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಅಷ್ಟೇ ಅಲ್ಲದೆ ಅವರು ಅಶುದ್ಧರು. ಅವರು ಆ ಒಂದು ಊರಿನ ಹೊರಗಡೆ, ಹೆಬ್ಬಾಗಿಲಿನ ಹೊರಗಡೆ ಕೂತ್ಕೊಳ್ಬೇಕು. ಅವರು ಬೂದಿ ಹಾಕ್ಕೊಂಡವರು ಊರೊಳಗೆ ಬರುವಷ್ಟಿರಲಿಲ್ಲ. ಅವರು ಅಶುದ್ಧರು ಎಂದು ಎಣಿಸಲ್ಪಡ್ತಾ ಇತ್ತು ಎನ್ನುವಂಥದ್ದು ನಾವು ಬೈಬಲ್ನಲ್ಲಿ ನೋಡುತ್ತೇವೆ. ಅದೇ ರೀತಿಯಾಗಿ ಅವರು ದುಃಖವನ್ನು, ಗೋಳಾಟವನ್ನು, ರೋದನವನ್ನು, ಪ್ರಲಾಪವನ್ನು ತೋರ್ಪಡಿಸಿಕೊಳ್ಳುವುದಕ್ಕೋಸ್ಕರ ಪುರಾತನ ಕಾಲದಲ್ಲಿ ಇದನ್ನು ಮಾಡ್ತಾ ಇದ್ದರು ಎನ್ನುವಂಥದ್ದು. ಇನ್ನೊಂದೇನು ಮಾಡ್ತಾ ಇದ್ರು ಅಂದರೆ ಬಟ್ಟೆಗಳನ್ನು ಹರಿದುಕೊಳ್ತಾ ಇದ್ದರು, ಮೇಲಂಗಿಗಳನ್ನು ಹರಿದುಕೊಳ್ತಾ ಇದ್ದರು. ಯೋಬನು ಏನು ಮಾಡಿದನಂತಂದರೆ, ದೇವರು ಯೋಬನ ಸರ್ವನಾಶವನ್ನು ಮಾಡೋದಕ್ಕೆ ಸೈತಾನನಿಗೆ ಸೂಚಿಸಿದಾಗ ಸೈತಾನನು ಯೋಬನಿಗೆ ಸರ್ವನಾಶ ಮಾಡಿದನು. ಈ ವಿಷಯ ಆತನಿಗೆ ತಿಳಿದಾಗ ಆತನು ಬಟ್ಟೆಗಳನ್ನು ಹರಿದುಕೊಂಡನು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲದೆ ಆತನು ತಲೆ ಬೋಳಿಸಿಕೊಂಡನು. ಬಟ್ಟೆಗಳನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ಶೋಕದಲ್ಲಿ ಕುಳಿತುಕೊಂಡನು. ಯಾಕೆಂದರೆ ಎಲ್ಲವೂ ಅವನಿಂದ ತೆಗೆಯಲ್ಪಟ್ಟಿತು ಎಂದು ನಾವು ಬೈಬಲ್ನಲ್ಲಿ ನೋಡುತ್ತೇವೆ. ಅದು ತೆಗೆಯಲ್ಪಟ್ಟಾಗ ಯೋಬನು ಒಂದೇ ಒಂದು ಮಾತು ಹೇಳ್ತಾನೆ. ಯಾವುದಂತಂದರೆ ಯೋಬನು ಬರೆದ ಗ್ರಂಥ ಅಧ್ಯಾಯ 1 ವಚನ 21ರಲ್ಲಿ ಈ ರೀತಿಯಾಗಿ 20 ಹಿಡಿದು ನಾವು ನೋಡಿಕೊಳ್ಳೋಣ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 1 ವರ್ಸಸ್ ಫ್ರಮ್ 20 to 21. ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿದನು ಎಂದು. ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಯೋಬನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದನು. ದುಃಖದಲ್ಲಿಯೂ ಯೋಬನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದನು. ಸಂಕಟದಲ್ಲಿಯೂ ಯೋಬನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದನು. ದುಃಖವನ್ನು ತೋರ್ಪಡಿಸಿದನು. ಯಾಕೆಂದರೆ ಜನರಿಗೆ ಅದು ಒಂದು ಸಂಪ್ರದಾಯ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅವನು ತಲೆಯನ್ನು ಬೋಳಿಸಿಕೊಂಡನು ಎನ್ನುವಂಥದ್ದು, ಬಟ್ಟೆಗಳನ್ನು ಹರಿದುಕೊಂಡನು ಎನ್ನುವಂಥದ್ದು ನಾವಲ್ಲಿ ನೋಡುವವರಾಗಿದ್ದೇವೆ. ಅದು ದುಃಖಕ್ಕೆ ಸೂಚನೆಯಾಗಿದೆ. ಆಮೇಲೆ ಯೋಬನು
ದೇವರಿಗೆ ಎಲ್ಲ ಸಮಯದಲ್ಲೂ ದೇವರನ್ನು ಸ್ತುತಿಸಿದನು. ಸರ್ವವೂ ನಾಶವಾಗಿ ಹೋಯಿತು. ಸರ್ವವೂ ನಾಶವಾಗಿ ಹೋದಾಗ ನಮ್ಮ ಸ್ಥಿತಿ ಹೇಗಿರುತ್ತದೆ? ನಾವೇನು ನಮ್ಮ ಬಾಯಿಯಿಂದ ನಾವು ಏನು ಹೇಳ್ತೇವೆ? ನಾವು ದೇವರನ್ನು ಶಪಿಸ್ತೇವೆ, ಜನರನ್ನು ಶಪಿಸ್ತೇವೆ, ಅಳ್ತೇವೆ, ಗೋಳಾಡ್ತೇವೆ. ಆದರೆ ಯೋಬನೇನು ಹೇಳ್ತಾ ಇದ್ದಾನೆ? ಏನೂ ಇಲ್ಲದವನಾಗಿ ಈ ಲೋಕದಲ್ಲಿ ನಾನು ಬಂದೆನು, ತಾಯಿಯ ಗರ್ಭದಿಂದ ಏನೂ ಇಲ್ಲದವನಾಗಿ ನಾನು ಹೋಗುತ್ತೇನೆ ಎನ್ನುವಂಥದ್ದು. ಆದರೆ ಯೋಬನ ಈ ಪರಿಸ್ಥಿತಿಯನ್ನು ಕಂಡು ದೇವರು ಕೊನೆಗೆ ಆತನಿಗೆ 2ರಷ್ಟು ಆಶೀರ್ವಾದವನ್ನು ಕೊಟ್ಟನು ಎನ್ನುವಂಥದ್ದು ನಾವು ನೋಡೋರಾಗಿದ್ದೇವೆ. ಯಾಕೆಂದರೆ ಯೋಬನು ನೀತಿವಂತನಾಗಿದ್ದನು ಎಂದು ಸತ್ಯವೇದ ತಿಳಿಸ್ತದೆ. ಯೋಬನು ದೇವರಿಗೆ ಇಷ್ಟವುಳ್ಳವನಾಗಿದ್ದನು, ದೇವರ ಇಷ್ಟಾರ್ಥವನ್ನು ನೆರವೇರಿಸ್ತಾ ಇದ್ದನು, ದೇವರ ಮಾತಿಗೆ ವಿಧೇಯನಾಗ್ತಾ ಇದ್ದನು. ಅದಕ್ಕೋಸ್ಕರ ಯೋಬನು ಈ ಸಂಕಟದಲ್ಲಿಯೂ ಈ ಕಷ್ಟದಲ್ಲಿಯೂ ಏನೂ ಇಲ್ಲದವನಾಗಿರುವಾಗಲೂ ಎಲ್ಲವೂ ನಾಶವಾಗಿ ಹೋದಾಗಲೂ ಯೋಬನು ಏನು ಮಾಡ್ತಾ ಇದ್ದನಂತೆ? ದೇವರನ್ನು ಸ್ತುತಿಸ್ತಾ ಇದ್ದನು, ದೇವರನ್ನು ಆರಾಧಿಸಿದನು. ಬಟ್ಟೆಗಳನ್ನು ಹರಿದುಕೊಂಡನು ಸರಿ, ಮತ್ತು ಆತನು ಇನ್ನೊಂದು ಅಲ್ಲಿ ಏನು ಮಾಡ್ತಾ ಇದ್ದಾನಂತಂದರೆ ನೆಲದ ಮೇಲೆ ಅಡ್ಡ ಬಿದ್ದು, ಅವನು ಎಲ್ಲಿ ಮೇಲೆ ಕೂತ್ಕೊಳ್ಳಿಲ್ಲ, ನೆಲದ ಮೇಲೆ ಅಡ್ಡ ಬಿದ್ದು ಅಂತಂದರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೊರಳಾಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಬಹುದೋ ಏನೋ ಅಂದ್ಕೊಳ್ತೇನೆ ನಾನು. ನೆಲದ ಮೇಲೆ ಅಡ್ಡ ಬಿದ್ದು ದೇವರನ್ನು ಸ್ತುತಿಸಿದನು, ದೇವರನ್ನು ಕೊಂಡಾಡಿದನು ಎನ್ನುವಂಥದ್ದು ನಾವು ಬೈಬಲ್ನಲ್ಲಿ ನೋಡೋರಾಗಿದ್ದೇವೆ. ಅದೇ ರೀತಿಯಾಗಿ ಗೋಣಿತಟ್ಟು ಕೂಡ ಒಂದು ದುಃಖಕ್ಕೆ ಕಾರಣವಾಗಿದೆ. ಗೋಣಿತಟ್ಟು ಒಂದು ಒರಟಾದ ಒಂಟೆಯ ಕೂದಲಿನ ಅಥವಾ ಮೇಕೆಯ ಕೂದಲಿನಿಂದ ಮಾಡಿರುವಂಥ ಒಂದು ಬಟ್ಟೆಯಾಗಿತ್ತು. ಅದು ಕಪ್ಪು ಬಣ್ಣದ್ದಾಗಿತ್ತು, ಅದು ಬಹಳ ಒರಟಾಗಿತ್ತು ಎಂದು ನಾವು ನೋಡುತ್ತೇವೆ. ಇದು ಧಾನ್ಯಗಳನ್ನು ತುಂಬಿಸಿಡುವುದಕ್ಕೆ ಚೀಲವನ್ನಾಗಿ ಅವರು ಬಳಸ್ತಾ ಇದ್ದರು ಎನ್ನುವಂಥದ್ದು ನೋಡ್ತಾ ಇದ್ದೇವೆ. ಅನೇಕರು ಈ ಬಟ್ಟೆಗಳನ್ನು ಹಾಸಿಕೊಂಡು ಅದರ ಮೇಲೆ ಕೂತುಕೊಳ್ತಾ ಇದ್ರು ಅಥವಾ ಆ ಬಟ್ಟೆಯನ್ನು ತಮ್ಮ ದೇಹಕ್ಕೆ ಸುತ್ತಿಕೊಳ್ತಾ ಇದ್ರು ಇದು ಕೂಡ ದುಃಖವನ್ನು ಸೂಚಿಸುವಂಥದ್ದಾಗಿದೆ ಮತ್ತು ನೋವನ್ನು ಸೂಚಿಸುವಂಥದ್ದು ಈ ಗೋಣಿತಟ್ಟು ಕೂಡ ಆಗಿದೆ. ಆದರೆ ಯೋವೇಲನ ಗ್ರಂಥದಲ್ಲಿ ಈ ರೀತಿಯಾಗಿ ಹೇಳ್ತದೆ. ಯೋವೇಲ 2ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನಿಮ್ಮ ಬಟ್ಟೆಗಳನ್ನಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ ಎನ್ನುವಂಥದ್ದು. ನಾವು ಬೂದಿ ಹಾಕುವಂಥದ್ದಾಗಿರಬಹುದು, ಬಟ್ಟೆಗಳನ್ನು ಹರಿದುಕೊಳ್ಳುವಂಥದ್ದಾಗಿರಬಹುದು, ನೆಲದ ಮೇಲೆ ಕೂತುಕೊಳ್ಳುವಂಥದ್ದಾಗಿರಬಹುದು. ಇವೆಲ್ಲವುಗಳು ಮೇಲಿನ ತೋರಿಕೆಗಳಾದರೆ ಹೃದಯವನ್ನು ಹರಿದುಕೊಂಡು ಪಶ್ಚಾತ್ತಾಪದ ಹೃದಯದಿಂದ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎಂದು ಯೋವೇಲನ ಗ್ರಂಥದಲ್ಲಿ ನಾವು ನೋಡೋರಾಗಿದ್ದೇವೆ. ಈ ದ ಬುಕ್ ಆಫ್ ಜೋಯಲ್ ಚಾಪ್ಟರ್ 2 ವರ್ಸ್ 13 ಈ ರೀತಿಯಾಗಿ ಅಲ್ಲಿ ಹೇಳ್ತದೆ, ನಿಮ್ಮ ಬಟ್ಟೆಗಳನ್ನಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡಾಗ ದೇವರು ಒಳ್ಳೆಯವನಾಗಿರುವುದರಿಂದ, ದೇವರು ದಯೆಯುಳ್ಳವನಾಗಿರುವುದರಿಂದ, ದೇವರು ಕರುಣೆಯುಳ್ಳವನಾಗಿರುವುದರಿಂದ, ದೇವರು ಪ್ರೀತಿ ಸ್ವರೂಪನಾಗಿರುವುದರಿಂದ ಒಂದು ವೇಳೆ ಮನ ಮರುಗಿ ನಾವು ಮಾಡಿರುವಂಥ ತಪ್ಪುಗಳಿಗೆ, ಪಾಪಗಳಿಗೆ, ಅಪರಾಧಗಳಿಗೆ ಆತನು ಕ್ಷಮೆಯನ್ನು ಅನುಗ್ರಹಿಸುತ್ತಾನೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ನಮ್ಮ ಬಟ್ಟೆಗಳನ್ನಲ್ಲ ನಮ್ಮ ಹೃದಯವನ್ನು ಹರಿದುಕೊಂಡು ಪಶ್ಚಾತ್ತಾಪದೊಡನೆ ಕಣ್ಣೀರಿನೊಡನೆ ನಾವು ದೇವರ ಸನ್ನಿಧಾನದಲ್ಲಿ ನಾವು ಹೋಗುವವರಾಗಿರಬೇಕು. ಯಾಕೆಂದರೆ ಈ ಒಂದು ಸಮಯ, ಈ ತಪಸ್ಸು ಕಾಲದ ಸಮಯ ಅಥವಾ ಪಶ್ಚಾತ್ತಾಪದ ಸಮಯ ಅಥವಾ ಶುದ್ಧೀಕರಣದ ಸಮಯ ದೇವರು ನಮಗೆ ಒದಗಿಸಿಕೊಟ್ಟಾಗ ನಾವು ಅದಕ್ಕೋಸ್ಕರವೇ ನಾವು ದೇವರ ಸನ್ನಿಧಾನದಲ್ಲಿ ಹೋಗುವವರಾಗಿರಬೇಕು. ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುವವರಾಗಿರಬೇಕು. ನಾವು ಬೂದಿ ಹಾಕಿಕೊಳ್ಳುವವರಾಗಿದ್ದೇವಾ? ಬಟ್ಟೆಗಳನ್ನು ಹರಿದುಕೊಳ್ಳುವವರಾಗಿದ್ದೇವಾ? ಬಹಿಷ್ಕಾರ ಹಾಕಿ ಊರಿನ ಹೊರಗಡೆ ಹೋಗಿ ಕೂತುಕೊಳ್ಳುವವರಾಗಿದ್ದೇವಾ? ನಾವು ಗೋಣಿತಟ್ಟನ್ನು ಸುತ್ತಿಕೊಳ್ಳುವವರಾಗಿದ್ದೇವಾ? ಇದೆಲ್ಲ ಪ್ರಾಚೀನ ಕಾಲದಲ್ಲಿ
ನೋವನ್ನು ಸೂಚಿಸುವುದಕ್ಕೋಸ್ಕರ, ಪಶ್ಚಾತ್ತಾಪವನ್ನು ಸೂಚಿಸೋದಕ್ಕೋಸ್ಕರ ಜನರು ಆ ರೀತಿಯಾಗಿ ಮಾಡ್ತಾಯಿದ್ರು. ಆದರೆ ಈಗ ನಮಗೆ ಈ ಯೋವೇಲನ ಪುಸ್ತಕದಲ್ಲಿ ಏನು ಹೇಳ್ತಾ ಇದೆ? ಹೃದಯಗಳನ್ನು ಹರಿದುಕೊಳ್ಳ್ರಿ. ಅಂದರೆ ಹೃದಯದಿಂದ ಪಶ್ಚಾತ್ತಾಪವು ಹೊರಗಡೆ ಬರಲಿ. ಹೃದಯದಿಂದ ನೋವನ್ನು ದೇವರ ಮುಂದೆ ತೋಡಿಕೊಳ್ಬೇಕು. ಈ ಸಮಯ ನಮಗೂ ದೇವರಿಗೂ ನಿಕಟವಾದ ಸಂಬಂಧವನ್ನು ಕೂಡಿಸುವಂಥ ಸಮಯ, ದೇವರ ಹತ್ತಿರ ಸಮಯ ಕಳೆಯುವಂತಹ ಸಮಯ. ನಮ್ಮ ಬಾಗಿಲುಗಳನ್ನು, ನಮ್ಮ ಕೋಣೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ನಮ್ಮ ಅಂತರಾಳದಲ್ಲಿರಲಿಕ್ಕಿರುವಂಥ ನೋವನ್ನು ಆತನ ಮುಂದೆ ಹೊಯ್ದುಕೊಳ್ಳುವಂಥ ಸಮಯ ಇದಾಗಿದೆ. ಆದ್ದರಿಂದ ನಾವು ಯೋವೇಲನು ಹೇಳಿದ ಹಾಗೆ ನಮ್ಮ ಹೃದಯಗಳನ್ನು ಹರಿದುಕೊಂಡು, ನಮ್ಮ ನೋವುಗಳನ್ನು ದೇವರ ಮುಂದೆ ತೋಡಿಕೊಂಡು, ನಮ್ಮ ಹೃದಯದ ಸಾರವನ್ನೆಲ್ಲ ಆತನ ಮೇಲೆ ಹಾಕಿ ನಾವು ಪ್ರಾರ್ಥಿಸೋರಾಗಿರಬೇಕು ಎನ್ನುವಂಥದ್ದು ಯೋಬನು ತಲೆಬೋಳಿಸಿಕೊಂಡನು. ಆದರೆ ಇದೆಲ್ಲವೂ ದೇವರು ನೋಡೋದಕ್ಕಿಂತ ಮುಂಚೆ ನಮ್ಮ ಹೃದಯಗಳನ್ನು ಆತನು ನೋಡುವಾತನಾಗಿದ್ದಾನೆ. ಹೃದಯದ ನೋವನ್ನು ಆತನು ನೋಡುವಾತನಾಗಿದ್ದಾನೆ. ಹೃದಯದ ಪಶ್ಚಾತ್ತಾಪವನ್ನು ಆತನು ನೋಡುವಾತನಾಗಿದ್ದಾನೆ. ನಿಜವಾದ ಪಶ್ಚಾತ್ತಾಪ ಇದೆಯೋ ಇಲ್ಲವೋ ಎನ್ನುವಂಥದ್ದು ದೇವರು ನೋಡುವಾತನಾಗಿದ್ದಾನೆ. ಆದುದರಿಂದ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಬೂದಿಗೆ ಬದಲಾಗಿ ಶಿರೋಭೂಷಣ ಎನ್ನುವಂಥ ವಿಷಯವನ್ನು ನಾವು ನೋಡುವಾಗ, ಬೂದಿ ಎನ್ನುವುದಕ್ಕೆ ಇಷ್ಟೊಂದು ವಿವರಣೆಯು ಸತ್ಯವೇದದಲ್ಲಿ ಕೊಡಲಾಗಿದೆ. ಇನ್ನು ಶಿರೋಭೂಷಣ, ಶಿರ ಅಂದರೆ ತಲೆ, ಭೂಷಣ ಅಂತಂದರೆ ಅಲಂಕರಿಸುವಂಥದ್ದು ಎಂದು ನಾವು ಅದರ ಅರ್ಥವನ್ನು ನೋಡೋರಾಗಿದ್ದೇವೆ. ಮೋಶೆಯ ಕಾಲದಲ್ಲಿ ಯಾಜಕರನ್ನು ಪ್ರತಿಷ್ಠಿಸುವುದಕ್ಕೋಸ್ಕರ ಶಿರೋಭೂಷಣವನ್ನು ಮಾಡ್ತಾಯಿದ್ರು. ಪ್ರತಿಷ್ಠೆ ಅಂದರೇನು? ಪ್ರತಿಷ್ಠೆ ಅಂತಂದರೆ ಒಂದು ವಿಶೇಷ ಕಾರ್ಯಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಆರಿಸಿ ತೆಗೆಯುವುದಕ್ಕೆ ಪ್ರತಿಷ್ಠೆ ಅಂಥೇಳಿ ಹೇಳ್ತಾರೆ. ಹೀಗೆ ಆರಿಸಿ ತೆಗೆಯಲ್ಪಟ್ಟ ನಂತರ ಆ ವ್ಯಕ್ತಿಯ ತಲೆಯ ಮೇಲೆ ಒಲಿವ ಎಣ್ಣೆಯನ್ನು ಹೊಯ್ಯುತ್ತಾ ಆತನನ್ನು ಅಭಿಷೇಕಿಸ್ತಾ ಇದ್ದರು ಎಂದು ನಾವು ಬೈಬಲ್ನಲ್ಲಿ ನೋಡುವರಾಗಿದ್ದೇವೆ. ವಿಮೋಚನೆ ಕಾಂಡ 29ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ ಈ ರೀತಿಯಾಗಿ ಹೇಳ್ತದೆ. ಒಬ್ಬ ವ್ಯಕ್ತಿಗೆ ಶಿರೋಭೂಷಣ ಮಾಡುವುದಕ್ಕೆ, ಅಥವಾ ಆರೋನನು ಮತ್ತು ಆತನ ಮಕ್ಕಳಿಗೆ ದೇವರ ಸೇವೆಗೋಸ್ಕರ ಯಾಜಕರನ್ನಾಗಿ ಮಾಡುವುದಕ್ಕೆ ಅವರಿಗೆ ಯಾವ ರೀತಿಯಿಂದ ಶಿರೋಭೂಷಣ ಮಾಡ್ತಾ ಇದ್ದರು ಎನ್ನುವಾಗ, ನೀರಿನಲ್ಲಿ ಆ ವ್ಯಕ್ತಿಗೆ ಮೊದಲು ಸ್ನಾನ ಮಾಡಿಸ್ತಾ ಇದ್ದರು. ನೀರಿನಲ್ಲಿ ಆತನ ದೇಹವನ್ನು ತೊಳಿತಾ ಇದ್ದರು. ಆತನಿಗೆ ನಿಲುವಂಗಿಯನ್ನು ಮತ್ತು ಮೇಲಂಗಿಯನ್ನು ಹಾಕ್ತಾ ಇದ್ದರು. ನಿಲುವಂಗಿ ಮತ್ತು ಮೇಲಂಗಿ ಅಷ್ಟೇ ಅಲ್ಲದೆ ಕವಚದ ಸಂಗಡ ತೊಟ್ಟುಕೊಳ್ಳುವುದಕ್ಕೆ ಮೇಲಂಗಿ ಅಲ್ಲದೆ ಕವಚದ ಪದಕ, ಕವಚದ ವಿಚಿತ್ರವಾದ ನಡುಕಟ್ಟು. ಕವಚಕ್ಕೆ ಒಂದು ನಡುಕಟ್ಟು ಅಂದರೆ ಒಂದು ಬೆಲ್ಟ್. ಆ ರೀತಿಯಾಗಿ ಅವರನ್ನು ಕಟ್ತಾ ಇದ್ದರು. ಅಷ್ಟೇ ಅಲ್ಲದೆ ತಲೆಗೆ ಏನು ಮಾಡ್ತಾಯಿದ್ರು? ಮುಂಡಾಸ ಅಂದರೆ ನಾವು ಪೇಟ ಅಂತ ಹೇಳ್ತೀವಲ್ಲ, ಅಥವಾ ರುಮಾಲ್ ಅಂತ ಕೂಡ ಹೇಳ್ತೀವಿ. ತಲೆಗೆ ಮುಂಡಾಸವನ್ನು ಹಾಕ್ತಾಯಿದ್ರು. ತಲೆಗೆ ಮುಂಡಾಸ ಹಾಕಿದ ಮೇಲೆ ಪವಿತ್ರ ಪಟ್ಟವನ್ನು ಕಟ್ಟಿಸಿ ಅಭಿಷೇಕ ತೈಲವನ್ನು ತಲೆಯ ಮೇಲೆ ಅಭ್ಯಂಜನ ಅಂದರೆ ತಲೆಯ ಮೇಲೆ ಆ ಎಣ್ಣೆಯನ್ನು ಹಾಕ್ತಾಯಿದ್ರು. ಪವಿತ್ರ ಎಣ್ಣೆ, ಆ ಪವಿತ್ರ ತೈಲವನ್ನು ಆತನ ತಲೆಯ ಮೇಲೆ ಹಾಕಿ ಆತನನ್ನು ಅಭಿಷೇಕಿಸ್ತಾಯಿದ್ರು. ಇದು ನಮ್ಮ ತೋರಿಕೆಯ ಒಂದು ಅಂದರೆ ಮೇಲ್ಭಾಗದಲ್ಲಿ ಮಾಡುವಂಥದ್ದು, ತಲೆಗೆ ಅಭ್ಯಂಜನ ಮಾಡುವಂಥದ್ದು, ತಲೆಗೆ ಪೇಟ ಕಟ್ಟುವಂಥದ್ದು, ತಲೆಯನ್ನು ಅಲಂಕರಿಸುವಂಥದ್ದು ಶಿರೋಭೂಷಣ ಅಂತ ನಾವು ಹೇಳುವವರಾಗಿದ್ದೇವೆ. ಈ ರೀತಿಯಾಗಿ ಯಾಜಕರನ್ನು ಸಿದ್ಧಗೊಳಿಸ್ತಾ ಇದ್ದರು, ಅವರನ್ನು ಶುದ್ಧೀಕರಿಸ್ತಾ ಇದ್ದರು, ಅವರಿಗೆ ಪಟ್ಟವನ್ನು ಕಟ್ತಾ ಇದ್ದರು ಎಂದು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. ಆದರೆ ಯಾಕೋಬನು ಬರೆದ ಪತ್ರಿಕೆಯಲ್ಲಿ
ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1 ವರ್ಸ್ 12 ಈ ರೀತಿಯಾಗಿ ಹೇಳ್ತದೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಜೀವವೆಂಬ ಜಯಮಾಲೆ ಅಂತ. ಜೀವವೆಂಬ ಜಯಮಾಲೆ ಯಾರಿಗೆ ಸಿಗುವಂಥದ್ದಾಗಿದೆ? ಜೀವವೆಂಬ ಜಯಮಾಲೆ ಏನಾಗಿದೆ ಎನ್ನುವಂಥದ್ದನ್ನು ನಾವು ನೋಡುವಾಗ, ಜೀವವೆಂಬ ಜಯಮಾಲೆ ಅಂದರೆ ಪ್ರಾಚೀನ ಕಾಲದಲ್ಲಿ ತಾಜಾ ಎಲೆಗಳನ್ನು ತಂದು, ಹಸಿರಾಗಿರ್ಲಿಕ್ಕಿರುವಂಥ ಎಲೆಗಳನ್ನು ತಂದು ಒಂದು ಕಿರೀಟವನ್ನು ಮಾಡಿ, ಆ ಕಿರೀಟವು ಆ ವ್ಯಕ್ತಿಯ ತಲೆಯ ಮೇಲೆ ಇಟ್ಟು ಅವನ ತಲೆಯನ್ನು ಅಲಂಕರಿಸ್ತಾ ಇದ್ದರು. ಅದು ಜೀವವೆಂಬ ಜಯಮಾಲೆ. ಅದು ಬಾಡಿ ಹೋಗುವಂಥದ್ದಾಗಿದೆ. ಆದರೆ ದೇವರು ಕೊಡುವಂಥ ಜೀವವೆಂಬ ಜಯಮಾಲೆ ಅದು ಬಾಡಿ ಹೋಗುವಂಥದ್ದಲ್ಲ. ಜೀವವೆಂಬ ಮಾಲೆ ನಾವು ಹೇಳುವಂಥದ್ದು ಮಾಲೆ ಅಂತಂದರೆ ಒಂದು ಹಾರ ಅಥವಾ ಕೊರಳಲ್ಲಿ ಹಾಕಿಕೊಳ್ಳುವಂಥದ್ದು. ಆದರೆ ಇಂಗ್ಲೀಷ್ ಬೈಬಲ್ನಲ್ಲಿ ಏನು ಹೇಳ್ತದೆ ಇದೆ ಅಂತಂದರೆ ಕ್ರೌನ್ ಆಫ್ ಲೈಫ್, ಅಂದರೆ ತಲೆಗೆ ಒಂದು ಕಿರೀಟ, ಜೀವವೆಂಬ ಕಿರೀಟ. ಕಿರೀಟ ತಲೆಯನ್ನು ಅಲಂಕರಿಸುವಂಥದ್ದಾಗಿದೆ, ಪೇಟ ತಲೆಯನ್ನು ಅಲಂಕರಿಸುವಂಥದ್ದಾಗಿದೆ. ಆ ಅಭ್ಯಂಜನ ಆಲಿವ್ ಆಯಿಲ್ ತಲೆ ಮೇಲೆ ಹಾಕುವಂಥದ್ದು ತಲೆಯನ್ನು ಅಭಿಷೇಕಿಸುವಂಥದ್ದಾಗಿದೆ. ಆದ್ದರಿಂದ ಜೀವವೆಂಬ ಜಯಮಾಲೆ ದೇವರು ನಮಗೆ ಕೊಡುವಾತನಾಗಿದ್ದಾನೆ. ಕ್ರೌನ್ ಆಫ್ ಲೈಫ್, ಒಂದು ಕಿರೀಟವನ್ನು ದೇವರು ಕೊಡುವಾತನಾಗಿದ್ದಾನೆ. 2ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ತಿಮೋಥೆಯನಿಗೆ, ಪೌಲನಿಗೆ ಮರಣಕಾಲವು ಸಮೀಪಿಸ್ತಾ ಇದೆ, ವಯಸ್ಸಾಗಿದೆ, ಆತನು ಈ ಲೋಕವನ್ನು ಬಿಟ್ಟು ಹೋಗುವಂಥ ಒಂದು ಸಮಯ ಬಂದಿದೆ. ಅದಕ್ಕೋಸ್ಕರ ಆತನು ಪೌಲನನ್ನು ಕುರಿತು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನಾನು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಅಂದರೆ ನನಗೆ ಕೊಟ್ಟಿರುವಂಥ ಕೆಲಸ, ನನಗಿರ್ಲಿಕ್ಕಿರುವಂಥ ಕೆಲಸವನ್ನು ಎಲ್ಲವೂ ಮುಗಿಸಿ ನಾನು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ನೀತಿ ಎಂಬ ಜಯಮಾಲೆ ಪೌಲನಿಗೆ ಸಿದ್ಧವಾಗಿದೆ. ಎಷ್ಟು ಖಚಿತವಾಗಿ ಆತನ ಹೇಳ್ತಾ ಇದ್ದಾನೆ, ನಾ ಈ ಲೋಕದಲ್ಲಿ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಮುಂದೆ ನನಗೆ ಯಾವ ಜಯಮಾಲೆ? ನೀತಿವಂತರಿಗೆ ದೊರಕುವಂಥ ಜಯಮಾಲೆ ನನಗೆ ಸಿದ್ಧವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ನೀತಿವಂತರಿಗೆ ಸಿಗುವಂಥ ಜಯಮಾಲೆಯು ನೀನು ಹೊಂದುವುದಕ್ಕೆ ಸಿದ್ಧವಾಗಿದ್ದೀಯೋ? ನಾನು ಹೊಂದುವುದಕ್ಕೆ ಸಿದ್ಧವಾಗಿದ್ದೇನಾ? ಈ ನೀತಿವಂತರಿಗೆ ದೊರೆಯುವಂಥ ಜಯಮಾಲೆ ನಿನಗೆ ಬೇಕಾಗಿದೆಯಾ? ಈ ನೀತಿವಂತರಿಗೆ ದೊರಕುವಂಥ ಜಯಮಾಲೆ ನನಗೆ ಬೇಕಾಗಿದೆಯಾದರೆ ಅಥವಾ ನಿನಗೆ ಬೇಕಾಗಿದೆಯಾದರೆ, ಪೌಲನ ಹಾಗೆ ನಮಗೆ ಕೊಟ್ಟಿರುವಂಥ ಓಟವನ್ನು ನಾವು ಓಡುವವರಾಗಿರಬೇಕು. ಆತನ ಸೇವೆಗೋಸ್ಕರ ನಾವು ಓಡುವವರಾಗಿರಬೇಕು, ಆತನ ಸೇವೆಯನ್ನು ಮಾಡುವವರಾಗಿರಬೇಕು. ಅನೇಕ ಜನರಿಗೆ ಪಾಪದಿಂದ ಬಿಡಿಸಿ ಕರ್ತನ ಕಡೆಗೆ ತರುವಂಥವರಾಗಿರಬೇಕು. ನರಕಕ್ಕೆ ಹೋಗುವಂಥ ಜನರನ್ನು ಬಿಡುಗಡೆ ಮಾಡಿ ನಾವು ಸ್ವರ್ಗಕ್ಕೆ ಮಾರ್ಗ ಮಾಡಿಕೊಡುವಂಥ ಕೆಲಸವನ್ನು ಮಾಡಿ ನಮ್ಮ ಓಟವನ್ನು ನಾವು ಓಡುವವರಾಗಿರಬೇಕು ಎನ್ನುವಂಥದ್ದು. ಆ ಜಯಮಾಲೆ ನೋಡಿದ್ದು 8ನೇ ವಚನದಲ್ಲಿ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ಎಷ್ಟು ಸಂತೋಷದ ವಿಷಯ, ಎಷ್ಟು ನಮಗೆ ಖುಷಿ ಕೊಡುವಂಥ ವಿಷಯ. ನಮಗೆ ಈ ಲೋಕದಲ್ಲಿ ಏನೆಲ್ಲ ಕೊಟ್ಟರು, ಈ ಲೋಕದಲ್ಲಿ ನಾವೆಲ್ಲೋ ಒಂದು ಸ್ಟೇಜ್ ಮೇಲೆ ಕರೆದು ನಮಗೆ ಒಂದು ಗಾರ್ಲೆಂಡ್ ಹಾಕಿ ಒಂದು ಶಾಲ್ ಹಾಕಿದರೆ ನಾವೆಷ್ಟೋ ಸಂತೋಷ ಪಡ್ತೇವೆ. ಅದು ನಾಶವಾಗಿ ಹೋಗುವಂಥದ್ದಾಗಿದೆ. ಆದರೆ ದೇವರು ನಮಗೆ ಜೀವವೆಂಬ ಜಯಮಾಲೆ ಕೊಡುವುದಕ್ಕೋಸ್ಕರ, ನೀತಿವಂತರಿಗೆ ಸಿದ್ಧ ಮಾಡಲ್ಪಟ್ಟಿರ್ಲಿಕ್ಕಿರುವಂಥ ಆ ಒಂದು ಜಯಮಾಲೆಯನ್ನು ಕೊಡುವುದಕ್ಕೋಸ್ಕರ ನೀತಿಯುಳ್ಳ ರಾಜನು, ನೀತಿಯುಳ್ಳ ದೇವರು, ನೀತಿಯುಳ್ಳ ನ್ಯಾಯಾಧಿಪತಿಯಲ್ಲಿ ಕೂತಿರ್ತಾನೆ. ಆತನು ನೀತಿಯಿಂದ ನ್ಯಾಯವನ್ನು ಮಾಡುವಾತನಾಗಿದ್ದಾನೆ. ಆ ನೀತಿಯುಳ್ಳ ನ್ಯಾಯಾಧಿಪತಿಯ ಮುಂದೆ ನೀತಿಯುಳ್ಳವನಾಗಿ
ನಾನು ನಿಂತುಕೊಂಡು ಜೀವವೆಂಬ ಜಯಮಾಲೆಯನ್ನು ಸ್ವೀಕರಿಸುವುದಕ್ಕೆ ಅಥವಾ ಆ ಕಿರೀಟವನ್ನು ಇಟ್ಟುಕೊಳ್ಳುವುದಕ್ಕೆ ನಾವು ಸಿದ್ಧವಾಗಿದ್ದೇವಾ ಎನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಬರಬೇಕಾಗಿದೆ. ಈಗ ನಾವು ಮಿಸ್ ವರ್ಲ್ಡ್ ನೋಡುವಾಗ ಆ ಕನ್ಯೆಯರು ಅಥವಾ ಆ ಹುಡುಗಿಯರು ತಮ್ಮನ್ನು ಅಲಂಕರಿಸಿಕೊಂಡು ತಮ್ಮ ದೇಹಗಳನ್ನು ಪ್ರದರ್ಶಿಸುವಾಗ, ಅಲ್ಲಿ ಅವರ ಸೌಂದರ್ಯವನ್ನು ಪ್ರದರ್ಶಿಸುವಾಗ ಅವರಿಗೆ ಒಳಗಡೆ ಏನಿರ್ತದೆ, ನಾನು ಈ ಕಿರೀಟವನ್ನು ಅವರಿಗೋಸ್ಕರ ಅದರಲ್ಲಿ ಆರಿಸಿ ಬಂದವರಿಗೆ ಅಥವಾ ಅದರಲ್ಲಿ ಮೊದಲನೇ ಸ್ಥಾನ ಅಥವಾ ಮೊದಲನೇ ಸ್ಥಾನ ಪಡೆದುಕೊಂಡವರಿಗೆ ಅವರಿಗೆ ಕಿರೀಟ ಸಿದ್ಧ ಮಾಡಿಟ್ಟಿರುತ್ತಾರೆ. ಆ ಕಿರೀಟಕ್ಕೋಸ್ಕರ ಅವರು ಮನದಲ್ಲಿ ಏನು ಹೇಳ್ಕೊಳ್ತಿರಬಹುದು, ಆ ಕಿರೀಟ ನಾನೇ ಧರಿಸ್ಕೊಳ್ಬೇಕು, ಆ ಕಿರೀಟ ನನಗೇ ಲಭಿಸಬೇಕು, ಆ ಕಿರೀಟಕ್ಕೋಸ್ಕರ ನಾನು ಈ ಸ್ಥಳದಲ್ಲಿ ಓಡುವುದಕ್ಕೆ ಬಂದಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಬೇಕು, ನನಗೆ ದೊರೆಯಬೇಕು ಎನ್ನುವಂಥದ್ದು ಅವರಿಗೆ ಆಸೆ ಇರುವಾಗ, ಈ ಜೀವವೆಂಬ ಜಯಮಾಲೆ ಹೊಂದುವುದಕ್ಕೆ ನನಗೆ ಎಷ್ಟು ಆಸೆ ಇರಬೇಕು, ನಿಮಗೆ ಎಷ್ಟು ಆಸೆ ಇರಬೇಕು. ಆ ಆಸೆ ನಮಗಿರುವಾಗ ನಾವು ದೇವರು ನಮಗೆ ಕೊಟ್ಟಿರುವಂಥ ಕೆಲಸವನ್ನು ಮಾಡುವುದಕ್ಕೆ ನಾವು ಓಡುವವರಾಗಿರ್ಬೇಕು. ಅದು ನೀತಿಯ ನ್ಯಾಯಾಧಿಪತಿಯಾಗಿರ್ಲಿಕ್ಕಿರುವಂಥ ಯೇಸು ಕ್ರಿಸ್ತನಿಂದ ಆ ಕಿರೀಟವು ನಮಗೆ ಹಾಕಲ್ಪಡುತ್ತದೆ. ಆದ್ದರಿಂದ ಆ ಕಿರೀಟಕ್ಕೋಸ್ಕರ ನಾವು ಮುಂದೆ ಸಾಗುವವರಾಗಿರಬೇಕು. ಅಷ್ಟೇ ಅಲ್ಲದೆ 1 ಪೇತ್ರ 5ನೇ ಅಧ್ಯಾಯ ವಚನ 4ರಲ್ಲಿ ಈ ರೀತಿಯಾಗಿ ನಾವು ನೋಡುತ್ತೇವೆ. ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವರ ಪ್ರಭಾವವೆಂಬ ಎಂದಿಗೂ ಬಾಡಿ ಹೋಗದ ಜಯಮಾಲೆಯನ್ನು ಹೊಂದುವಿರಿ. ನಾನು ಜೀವವೆಂಬ ಜಯಮಾಲೆ ಅಂತ ಮೊದಲು ಹೇಳುವಾಗ ಅದು ಎಲೆಗಳಿಂದ ಮಾಡಿರುವಂಥದ್ದಾಗಿರುತ್ತದೆ, ಅದು ಬಾಡಿ ಹೋಗುತ್ತದೆ ಅಂತ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದ್ದೇನೆ, ಹಿರಿ ಕುರುಬನು ಅಂತಂದರೆ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ ಅಂದರೆ ನಾವು ನಮ್ಮನ್ನು ಆತನ ರಾಜ್ಯದಲ್ಲಿ ಸೇರಿಸಿಕೊಂಡು ನಮಗೆ ಆತನು ಎಂದಿಗೂ ಬಾಡಿ ಹೋಗದ ಜಯಮಾಲೆಯನ್ನು ಕೊಡುವ ಆತನಾಗಿದ್ದೇನೆ. ಆ ಬಾಡಿ ಹೋಗದ ಜಯಮಾಲೆಗೆ ಜೀವ ಇರುತ್ತದೆ, ಆ ಕಿರೀಟಕ್ಕೆ ಜೀವ ಇರುತ್ತದೆ. ಆ ಕಿರೀಟದಲ್ಲಿ ದೇವರು ಮುತ್ತು, ರತ್ನ, ಹವಳ, ಪಚ್ಚೆ, ವಜ್ರ, ವೈಡೂರ್ಯಗಳನ್ನು ಹಾಕಿ ಆತನು ಮಾಡಿರುವ ಆತನಾಗಿರುತ್ತಾನೆ. ಆ ಬಾಡಿ ಹೋಗದ ಜಯಮಾಲೆಯನ್ನು ಹಾಕಿಕೊಳ್ಳುವುದಕ್ಕೆ ನೀವು ಉತ್ಸುಕರಾಗಿರಬೇಕು, ಪ್ರಯಾಸ ಪಡಬೇಕು, ಈ ಲೋಕದಲ್ಲಿ ಓಟವನ್ನು ಓಡುವವರಾಗಿರಬೇಕು. ಆದುದರಿಂದ ಇಲ್ಲಿ ನಾವು ಬೂದಿಗೆ ಬದಲಾಗಿ ಶಿರೋಭೂಷಣ ಎನ್ನುವಂಥ ವಿಷಯವನ್ನು ನಾವು ನೋಡಿದ್ದೇವೆ. ನಮ್ಮ ಶಿರಗಳನ್ನು ಅಲಂಕರಿಸಿಕೊಳ್ಳುವುದಕ್ಕೆ, ನಮ್ಮ ಶಿರಗಳ ಮೇಲೆ ಕ್ರೌನ್ ಆಫ್ ಲೈಫ್ ಇಟ್ಟುಕೊಳ್ಳುವುದಕ್ಕೆ ಮತ್ತು ಬಾಡಿ ಹೋಗದ ಜಯಮಾಲೆಯನ್ನು ಇಟ್ಟುಕೊಳ್ಳುವುದಕ್ಕೆ, ನೀತಿಯ ರಾಜನ ಕೈಯಿಂದ ಜಯಮಾಲೆಗಳನ್ನು ಹಾಕಿಕೊಳ್ಳುವುದಕ್ಕೆ ನಾವು ಎಷ್ಟು ಉತ್ಸುಕರಾಗಿರಬೇಕು, ಎಷ್ಟು ಹರ್ಷವುಳ್ಳವರಾಗಿರಬೇಕು, ಎಷ್ಟು ಪ್ರಯಾಸ ಪಡಬೇಕು, ಎಷ್ಟು ಓಟ ಓಡಬೇಕು, ಎಷ್ಟು ಜನರಿಗೆ ನಾನು ದೇವರ ಕಡೆಗೆ ತರಬೇಕು, ಎಷ್ಟು ಆತ್ಮನ ಆದಾಯಗಳನ್ನು ನಾನು ಮಾಡಬೇಕು ಎನ್ನುವಂಥದ್ದು ಈ ದಿನದ ದೇವರ ವಾಕ್ಯವಾಗಿದೆ. ಆಮೇಲೆ ಬೂದಿಗೆ ಬದಲಾಗಿ ದೇವರು ಶಿರೋಭೂಷಣವನ್ನು ಕೊಡುವಾತನಾಗಿದ್ದಾನೆ. ದುಃಖಕ್ಕೆ ಬದಲಾಗಿ ಆನಂದ ತೈಲವನ್ನು, ಆಲಿವ್ ಆಯಿಲ್ ನಮಗೆ ಅಂದರೆ ನಮ್ಮ ಮೇಲೆ ಆ ರೀತಿಯಾಗಿ ಕೊಡುವಾತನಾಗಿದ್ದಾನೆ. ಆಮೇಲೆ ಕುಂದಿದ ಮನಕ್ಕೆ ಉತ್ಸಾಹ ಸ್ತೋತ್ರ. ಎಷ್ಟು ಕುಂದು ಹೋಗಿರ್ತೇವೋ ಅದಕ್ಕೆ ಉತ್ಸಾಹ ಸ್ತೋತ್ರವನ್ನು ದೇವರು ನಮಗೆ ಕೊಡುವಾತನಾಗಿದ್ದಾನೆ. ಅದಕ್ಕೋಸ್ಕರ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಬೂದಿಗೆ ಬದಲಾಗಿ ಶಿರೋಭೂಷಣ ನಮಗೆ ಬೇಕಾದರೆ ನಾವು ಕರ್ತನ ಚಿತ್ತದಂತೆ ನಡೆಯಬೇಕು. ಕರ್ತನ ಚಿತ್ತದಂತೆ ನಡೆದು ಆತನಿಗೆ ವಿಧೇಯರಾಗಿ ಅನೇಕ ಜನರನ್ನು ಆತನ ಕಡೆಗೆ ತಂದು ನಾವು ಕೂಡ ಜೀವವೆಂಬ ಜಯಮಾಲೆಯನ್ನು ಕ್ರೌನ್ ಆಫ್ ಲೈಫ್ ಪಡೆದುಕೊಳ್ಳೋಣ ಎಂದು ಹೇಳುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಾಕ್ಯವನ್ನು ಮುಗಿಸುತ್ತೇನೆ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವಂಥ ಯೇಸುವೆ, ನಿನ್ನ ಆತ್ಮನ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡಿದ್ದಿ. ನಾನು ಕೂಡ ಜೀವವೆಂಬ ಜಯಮಾಲೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನನ್ನ ಓಟವನ್ನು ಓಡಬೇಕು, ಬೂದಿಗೆ ಬದಲಾಗಿ ನಾನು ಶಿರೋಭೂಷಣವನ್ನು ಪಡೆದುಕೊಳ್ಳಬೇಕು ಎನ್ನುವಂಥ ಒಂದು
ಆಶೀರ್ವಾದವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಬೇಕಾಗಿ ಜೀವಳ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್.